ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾವಿವತ್ತು ಬೆಂಗಳೂರಿಂದ ಶಿವನ ಸಮುದ್ರಕ್ಕೆ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು. ಶಿವನ ಸಮುದ್ರ ಅಂತ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಗಗನಚುಕ್ಕಿ ಮತ್ತು ಭರಚುಕ್ಕಿ. ಬನ್ನಿ ಈ ವಿಡಿಯೋದಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿಗೆ ಬೆಂಗಳೂರಿಂದ ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಯಾವ ಥರ ಹೋಗೋದು ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಂಗಳೂರಿಂದ ಹೋಗೋದ್ರಿಂದ ಬರೋದುವರೆಗೂ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾವಿವಾಗ ಮನೆಯಿಂದ 6:15ಕ್ಕೆ ಹೊರಡ್ತಾ ಇದ್ದೀವಿ. ನಾವು ಇಲ್ಲಿಂದ ಮೊದಲು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಕೊಳ್ಳೇಗಾಲ ಬಸ್ ಹತ್ಕೋಬೇಕು ನಾವು. ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಕೊಳ್ಳೇಗಾಲಕ್ಕೆ ತುಂಬಾ ಬಸ್ಸಸ್ ಸಿಗುತ್ತೆ. 10 ನಿಮಿಷಕ್ಕೆ 15 ನಿಮಿಷಕ್ಕೆಲ್ಲ ಹೋಗ್ತಾನೆ ಇರುತ್ತೆ, ಅಂದರೆ ಕಂಟಿನ್ಯೂಯಸ್ ಆಗಿ ನಿಂತ್ಕೊಂಡಿರುತ್ತೆ. ನಿಮಗೆ ಕೊಳ್ಳೇಗಾಲಕ್ಕೆ ಬಸ್ ಸಿಗಲಿಲ್ಲ ಅಂತಂದರೆ ಮಳವಳ್ಳಿ ಬಸ್ ಕೂಡ ಹತ್ಕೋಬೋದು. ನಾವು ಕೊಳ್ಳೇಗಾಲಕ್ಕೆ ಹೋಗೋ ಬಸ್ ಹತ್ಕೊಂಡ್ರು ಮಳವಳ್ಳಿ ಪಾಸ್ ಆಗಿ ನೆಕ್ಸ್ಟು ಹೋಗೋದು. ನಾವು ಬೆಂಗಳೂರಿಂದ 136 ಕಿಲೋಮೀಟರ್ ಇರೋ ಶಿವನ ಸಮುದ್ರಕ್ಕೆ ಇವಾಗ ಹೊರಡಬೇಕಾಗಿದೆ. ಫಸ್ಟು ಸ್ಯಾಟಲೈಟ್ ಬಸ್ ಸ್ಟಾಪ್ ಬಂದಿದ್ದೀವಿ. ಇವಾಗ ಇಲ್ಲಿಂದ ಕೊಳ್ಳೇಗಾಲ ಬಸ್ಸು ಹತ್ಕೊಂಡಿದ್ದೀವಿ. ನಾವು ಶಿವನ ಸಮುದ್ರ ಹೋಗಬೇಕಾದ್ರೆ ಸತ್ಯಗಾಲ ಆ್ಯಂಡ್ ಪೋಸ್ಟ್ಗೆ ಟಿಕೆಟ್ ತೊಗೋಬೇಕು. ಸತ್ಯಗಾಲ ಆ್ಯಂಡ್ ಪೋಸ್ಟಿಂದ ಗಗನಚುಕ್ಕಿ ಬರೀ 11 ಕಿಲೋಮೀಟರ್ ಮಾತ್ರ ಇರೋದು. ಒಬ್ಬರಿಗೆ 150 ರುಪೀಸ್ ಮಾತ್ರ ಟಿಕೆಟ್. ಇಲ್ಲಿ ಲೇಡೀಸು ಫ್ರೀ ಟಿಕೆಟ್ ತೊಗೋಬೋದು. ನಮಗೆ ಬೆಂಗಳೂರಿಂದ ಸತ್ಯಗಾಲ ಆ್ಯಂಡ್ ಪೋಸ್ಟ್ಗೆ 3 ಅವರ್ ಜರ್ನಿ ಆಗುತ್ತೆ. ಒಂದೊಂದು ಸಲ ಟ್ರಾಫಿಕ್ ಏನಾದರೂ ಇದ್ದರೆ 3.5 ಅವರ್ ಜರ್ನಿ ಆಗುತ್ತೆ. ಇವಾಗ ನಾವು ಸತ್ಯಗಾಲ ಆ್ಯಂಡ್ ಪೋಸ್ಟ್ ಹತ್ರ ಬಂದು ಇಳ್ಕೊಂಡಿದ್ದೀವಿ. ಈ ಸತ್ಯಗಾಲ ಆ್ಯಂಡ್ ಪೋಸ್ಟಿಂದ ತುಂಬಾ ಆಟೋಗಳು ಸಿಗುತ್ತೆ ನಮಗೆ. ಗಗನಚುಕ್ಕಿ ಭರಚುಕ್ಕಿ ಎಲ್ಲ ಹೋಗೋಕ್ಕೆ ನಮಗೆ ಸಪ್ರೇಟ್ ಇಂಡಿವಿಜುವಲ್ ಆಟೋ ಬೇಕಾದರೂ ತೊಗೋಬೋದು, ಅಥವಾ ಶೇರಿಂಗ್ ಆಟೋದಲ್ಲಿ ಬೇಕಾದರೂ ಹೋಗ್ಬೋದು. ಶೇರಿಂಗ್ ಆಟೋದಲ್ಲಿ ಅಂದರೆ ಪರ್ ಹೆಡ್ 100 ರುಪೀಸ್ ತೊಗೊಂಡು 2 ಫಾಲ್ಸು ಅಂದರೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ತೋರಿಸ್ಕೊಂಡು ಮತ್ತು 2 ಟೆಂಪಲ್ಲು, ಮೀನಾಕ್ಷಿ ಸೋಮೇಶ್ವರ ಟೆಂಪಲ್ಲು ಮತ್ತು ಮಧ್ಯರಂಗ ದೇವಸ್ಥಾನ, 2 ದೇವಸ್ಥಾನ ತೋರಿಸ್ಬಿಟ್ಟು ಮತ್ತೆ ನಮಗೆ ರಿಟರ್ನ್ ಸತ್ಯಗಾಲ ಆ್ಯಂಡ್ ಪೋಸ್ಟ್ಗೆ ತಂದುಬಿಡ್ತಾರೆ. ನಾವಿಲ್ಲಿ ಇಂಡಿವಿಜುವಲ್ ಆಟೋ ಏನು ತೊಗೊಂಡಿಲ್ಲ, ಶೇರಿಂಗ್ ಆಟೋ ತೊಗೊಂಡ್ವಿ. ಒಂದು ಆಟೋದಲ್ಲಿ ಒಂದು 7ರಿಂದ 8 ಜನ ಆದರೆ ಸಾಕು, ಅವ್ರು ಅಲ್ಲಿಂದ ಹೊರಡ್ತಾರೆ. ಹಾಗೆ ನಿಮಗೆ ಗೊತ್ತಾ, ಬೆಂಗಳೂರಿಂದ ಗಗನಚುಕ್ಕಿಗೆ ಡೈರೆಕ್ಟ್ ಬಸ್ ಕೂಡ ಇದೆ. ಹೌದು, ಗಗನಚುಕ್ಕಿಯಲ್ಲಿ ಒಂದು ದರ್ಗಾ ಇದೆ, ಸೊ ಅಲ್ಲಿಗೆ ಡೈರೆಕ್ಟ್ ಬಸ್ಸನ್ನು ಕೂಡ ಹಾಕಿದ್ದಾರೆ. ಇದು ಬೆಳಗ್ಗೆ 9:30ಕ್ಕೆ ಹೊರಡುತ್ತೆ ಬೆಂಗಳೂರಿನಿಂದ. ಅಲ್ಲಿ ತಲುಪೋಷ್ಟರಲ್ಲಿ 1-1.5 ಗಂಟೆ ಆಗುತ್ತೆ. ಇದಕ್ಕೆ ಅನುಕೂಲ ಆಗೋ ಥರ ಇದ್ದರೆ ಅದಕ್ಕೆ ಹೋಗ್ಬೋದು. ಇಲ್ಲ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಹೋಗಿ ತಲುಪುವಷ್ಟರಲ್ಲಿ ಅಂತ ಅಂದರೆ ನಾವು ಬೆಳಗ್ಗೆ ಬೇಗ ಎದ್ಬಿಟ್ಟು ಕೊಳ್ಳೇಗಾಲ ಬಸ್ ಹತ್ಕೊಂಡು ಹೋಗಬೇಕಾಗುತ್ತೆ. ಇವಾಗ ನಾವು ಗಗನಚುಕ್ಕಿ ಬಂದು ತಲುಪಿದ್ವಿ. ನೋಡ್ಬೋದು ನೀವು, ದರ್ಗಾ ಇದೆ ನೋಡಿ, ಇಲ್ಲಿಗೆ ಬಸ್ ಹಾಕಿರೋದು. ಇಲ್ಲಿವರೆಗೂ ನಾವು ಬಸ್ಸು ಬರುತ್ತೆ ಡೈರೆಕ್ಟ್ ಬಸ್ಸಿಗೆ ಬಂದರೆ. ಇವಾಗ ನಾವು ಗಗನಚುಕ್ಕಿ ಹತ್ರ ಬಂದಿದ್ದೀವಿ. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಇದನ್ನು ಒನ್ ಡೇಲಿ ಆರಾಮಾಗಿ ಕವರ್ ಮಾಡಿಕೊಂಡು ಈವ್ನಿಂಗ್ ಅನ್ನೋಷ್ಟರಲ್ಲಿ ಬೆಂಗಳೂರು ಹೋಗಿ ತಲುಪ್ಬೋದು. ಹಾಗೆ ನಮ್ಮ ಬೆಂಗಳೂರಿಂದ ಅಂದರೆ KSRTC ಬಸ್ನಿಂದ ಒನ್ ಡೇ ಟ್ರಿಪ್ ಕೂಡ ಇದೆ. ಅದರಲ್ಲಿ ತಲಕಾಡಿನಲ್ಲಿ ಒಂದು 2-3 ದೇವಸ್ಥಾನ ಮತ್ತು ಗಗನಚುಕ್ಕಿ ಭರಚುಕ್ಕಿ ಮತ್ತು ಒಂದು ಟೆಂಪಲ್ನ ತೋರಿಸ್ಕೊಂಡು ರಿಟರ್ನ್ ಬೆಂಗಳೂರಿಗೆ ತಂದುಬಿಡ್ತಾರೆ. ಪರ್ ಹೆಡ್ 500 ಏನೋ ಈ ಥರ ಇದೆ. ಇದಕ್ಕೆ ಅನುಕೂಲ ಆಗೋ ಥರ ಇದ್ದರೆ ಇದಕ್ಕೆ ಈ KSRTC ಬಸ್ಗೂ ಕೂಡ ಹೋಗ್ಬೋದು. ಆದರೆ ಅಲ್ಲಿ ಇಂತಿಷ್ಟೇ ಟೈಮ್ ಇರುತ್ತೆ, ಈ ಪ್ಲೇಸ್ ನೋಡೋಕ್ಕೆ ಇಂತಿಷ್ಟೇ ಟೈಮ್ ಅಂತ ಇರುತ್ತೆ. ಅಷ್ಟರಲ್ಲಿ ನಾವು ಕವರ್ ಮಾಡಿಕೊಂಡು ಮತ್ತೆ ಬಸ್ ಹತ್ಕೊಂಡು ನೆಕ್ಸ್ಟ್ ಪ್ಲೇಸ್ ತೋರಿಸ್ತಾರಲ್ಲ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನಮ್ಮ ಮಕ್ಕಳಿದಾರಲ್ಲ, ಸೊ ಅದಕ್ಕೆಲ್ಲ ಟೈಮ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ನಾವೇ ಹೋದರೆ ಒಳ್ಳೆಯದು, ಆರಾಮಾಗಿ ನೋಡ್ಕೊಂಡು ಬರ್ಬೋದು ಅಂತ ನಾವು ಈ ಥರ ಹೋಗ್ತಾ ಇದ್ದೀವಿ. ಇವಾಗ ನಾವು ಗಗನಚುಕ್ಕಿನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಒಂದು 5 ನಿಮಿಷ ದಾರಿ ಇರೋ ಭರಚುಕ್ಕಿಗೆ ಹೋಗ್ತಾ ಇದ್ದೀವಿ. ಗಗನಚುಕ್ಕಿಲಿ ಎಂಟ್ರಿ ಫೀಸ್ ಏನೂ ಇಲ್ಲ, ಹಾಗೆ ನೋಡ್ಕೋಬೋದು. ಆದರೆ ಭರಚುಕ್ಕಿಲಿ 10 ರುಪೀಸ್ ಎಂಟ್ರಿ ಫೀಸ್ ಇದೆ. ನಾವಿಲ್ಲಿ 10 ರುಪೀಸ್ ಎಂಟ್ರಿ ಫೀಸ್ನ ತೊಗೊಂಡು ಒಳಗಡೆ ಹೋದ್ವಿ. ಹಾಗೆ ನಾವು ಗಗನಚುಕ್ಕಿ ಮತ್ತು ಭರಚುಕ್ಕಿ 2 ಕಡೆ ನೋಡೋದು ಕಾವೇರಿ ನದಿನೇ. ಈ ಭರಚುಕ್ಕಿ 69 ಮೀಟರ್ಸ್ ಉದ್ದ ಇದ್ದು ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬೆಸ್ಟ್ ಫೋಟೋ ವ್ಯೂ ಅಂತಲೇ ಹೇಳ್ಬೋದು. ನಾವು ಮೆಮೊರೀಸ್ಗಂತ ಒಂದು ಸ್ವಲ್ಪ ಫೋಟೋ ವೀಡಿಯೋಗಳನ್ನ ತೊಗೊಂಡ್ವಿ. ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿಂದ ಈ ಕಡೆ ಅಂದರೆ ವಾಪಸ್ ಬೆಂಗಳೂರು ಕಡೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟೊಂದು ನೇಚರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ಟೈಮಿಂಗ್ ಇದೆ.
ಬೆಳಗ್ಗೆ 9 ಗಂಟೆಯಿಂದ ಈವ್ನಿಂಗ್ 5 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ. ಅಷ್ಟರಲ್ಲಿ ನೋಡ್ಕೋಬಹುದು. ಮಳೆಗಾಲದಲ್ಲಿ ಈ ಥರ ಫಾಲ್ಸ್ಗಳಿಗೆ ಬಂದರೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಉಕ್ಕಿ ಹರಿತಾ ಇರೋ ಫಾಲ್ಸ್ಗಳು, ಕೆಳಗಡೆ ಹರಿಯೋ ನದಿ ನೀರುಗಳು ನೋಡೋಕೆ ಎರಡು ಕಣ್ಣು ಸಾಲದು. ನಾವು ಬೆಂಗಳೂರಿಂದ ಬಸ್ಸಲ್ಲಿ ಬರೋವಾಗಲೂ ಅಷ್ಟೇ ಎಲ್ಲೂ ಅಷ್ಟೊಂದು ಬೋರು ಅಂತಲೂ ಅನಿಸಲ್ಲ. ಯಾಕಂದರೆ ನೇಚರ್ ವ್ಯೂ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಆರಾಮಾಗಿ ನಾವು ಬರಬಹುದು. ಹಾಗೆ ವೀಕೆಂಡಲ್ಲಿ ಬಂದರೆ ಒಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ವೀಕ್ ಡೇಸಲ್ಲಿ ಒಂದು ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಮತ್ತು ಈ ಶಿವನ ಸಮುದ್ರದಿಂದ ಡೈರೆಕ್ಟ್ ನಮ್ಮ ಮೆಜೆಸ್ಟಿಕ್ಗೆ ಬಸ್ ಕೂಡ ಇದೆ. ಮಧ್ಯಾಹ್ನ 2 ಗಂಟೆಗೆ ಮತ್ತು 3-3:30ಗೇನೋ ಇದೆ. ಅಷ್ಟರಲ್ಲಿ ನಾವು ಬೇಗ ಬಂದರೆ ಈ 4 ಪ್ಲೇಸಸ್ನ ಕವರ್ ಮಾಡಿಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಹೋಗ್ಬೋದು. ಆದರೆ 9:30 ಬಸ್ ಹತ್ಕೊಂಡು ಬಂದರೆ ಈ 4 ಪ್ಲೇಸ್ನ ಕವರ್ ಮಾಡಿಕೊಂಡು ಡೈರೆಕ್ಟ್ ಬಸ್ಸಿಗೆ ಹೋಗೋಕ್ಕಾಗಲ್ಲ. ನಾವು ಆ್ಯಂಡ್ ಪೋಸ್ಟಿಂದ ಹೋಗಬೇಕಾಗುತ್ತೆ. ಮತ್ತು ಇವಾಗ ನಾವು ಭರಚುಕ್ಕಿನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟು ಮೀನಾಕ್ಷಿ ಸೋಮೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಅಲ್ಲಿಂದ ಬರೀ ಒಂದು 5-10 ನಿಮಿಷ ಅಷ್ಟೇ ಆಗುತ್ತೆ. ಈ ಮೀನಾಕ್ಷಿ ಸೋಮೇಶ್ವರ ಟೆಂಪಲ್ ಅಂತೂ ತುಂಬಾ ಪೀಸ್ಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅಂತ ಅನಿಸುತ್ತೆ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ನಾವು ಮೀನಾಕ್ಷಿ ಸೋಮೇಶ್ವರ ಟೆಂಪಲ್ನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಮಧ್ಯರಂಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಧ್ಯಾಹ್ನ ಹೋಗುವಷ್ಟರಲ್ಲಿ ಟೆಂಪಲ್ ಒಂದು ಸ್ವಲ್ಪ ಕೆಲಸ ನಡೀತಾ ಇತ್ತು ಅಂತ ಕ್ಲೋಸ್ ಆಗಿತ್ತು. ಆದರೆ ಅಲ್ಲಿ ಅನ್ನದಾಸೋಹ ಕೂಡ ಇತ್ತು. ಅಲ್ಲೇ ಊಟನ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿಂದ ಒಂದು 5 ನಿಮಿಷ ಮುಂದೆ ನಡ್ಕೊಂಡು ಹೋದರೆ ಅಲ್ಲಿ ನದಿ ದಡ ಇದೆ. ಅಲ್ಲೊಂದು ಸ್ವಲ್ಪ ಆಟ ಆಡ್ಕೋಬೋದು. ಅಲ್ಲೊಂದು ಸ್ವಲ್ಪ ಆಟ ಆಡ್ಕೊಳ್ಳೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗೋಗಿತ್ತು. ಹಾಗಾಗಿ ನಮಗೆ ಶಿವನ ಸಮುದ್ರದಿಂದಲೇ ಡೈರೆಕ್ಟ್ ಬೆಂಗಳೂರು ಮೆಜೆಸ್ಟಿಕ್ಗೆ ಬಸ್ ಸಿಕ್ತು. ಅಲ್ಲಿಂದ ನಮಗೆ 4 ಪ್ಲೇಸಸ್ಸು ಕವರ್ ಮಾಡಿಕೊಂಡು ಆಟೋದವರು ಲಾಸ್ಟು ಆ್ಯಂಡ್ ಪೋಸ್ಟ್ಗೆ ತಂದುಬಿಡಬೇಕಾಗಿತ್ತು. ಆದರೆ ನಾವು ಆ್ಯಂಡ್ ಪೋಸ್ಟ್ಗೆ ಬರಲಿಲ್ಲ. ಯಾಕಂದರೆ ಮಧ್ಯಾಹ್ನ 2 ಗಂಟೆಗೆ ಮಧ್ಯರಂಗ ದೇವಸ್ಥಾನದ ಮುಂದೆನೇ ಬಸ್, ಅಂದರೆ ಬೆಂಗಳೂರು ಮೆಜೆಸ್ಟಿಕ್ ಬಸ್ ನಿಂತ್ಕೊಂಡಿತ್ತು. ಸೊ ನಾವು ಅಲ್ಲಿಂದನೇ ಹತ್ಕೊಂಡ್ವಿ. ನೀವೇನಾದರೂ ರಿಟರ್ನ್ ಬರುವಾಗ ಆ್ಯಂಡ್ ಪೋಸ್ಟ್ ಬಂದರೆ ಅಲ್ಲಿಂದ ಬರೀ 25 ಕಿಲೋಮೀಟರ್ ಇರೋ ತಲಕಾಡು ಕೂಡ ನೋಡ್ಕೋಬಹುದು. ಅಲ್ಲಿಂದ ನಾವು 2 ಗಂಟೆಗೆ ಬಸ್ ಹತ್ಕೊಂಡು ಬೆಂಗಳೂರು ಬರೋ ಅಷ್ಟರಲ್ಲಿ 5:30-6 ಗಂಟೆ ಆಗಿತ್ತು. ಇನ್ನು ಮಕ್ಕಳು ಅಲ್ಲಿ ಆಟ ಆಡಿ ತುಂಬಾ ಸುಸ್ತಾಗಿತ್ತು ಅಂತ ಬಸ್ಸಲ್ಲೇ ನಿದ್ದೆ ಮಾಡಿಕೊಂಡ್ರು. ಹಾಗೆ ಹೋಗುವಾಗ ಏನೂ ಮಳೆ ಇರಲಿಲ್ಲ, ಬರೋವಾಗ ತುಂಬಾ ಮಳೆ ಇತ್ತು. ವೆದರ್ ಅಂತೂ ತುಂಬಾ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಎಂಜಾಯ್ ಮಾಡಿದ್ವಿ ನಮ್ಮ ಈ ಡೇನ. ನೀವು ಮಿಸ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ಈ ಥರ ಹೋಗಿ ನೋಡಿ, ತುಂಬಾ ಎಂಜಾಯ್ ಮಾಡ್ಬೋದು. ಹಾಗೆ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದೆನೂ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.